ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಕಸರತ್ತು, ಸಂಪುಟ ಪುನರಚನೆಗೆ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ಒತ್ತಡ. ಹೈಕಮಾಂಡ್ ಮೇಲೆ ಒತ್ತಡದ ತಂತ್ರ, ದೆಹಲಿ ಕಡೆ ದೌಡಾಯಿಸುತ್ತಿರುವ ಸಚಿವಾಕಾಂಕ್ಷಿಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಕಸರತ್ತು, ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ಒತ್ತಡ. ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ, ದೆಹಲಿ ಕಡೆ ದೌಡಾಯಿಸುತ್ತಿರುವ ಸಚಿವಾಕಾಂಕ್ಷಿಗಳು, ಆಸ್ಪರೆಂಟ್ಗಳು. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ. ನಮಗೊಂದು ಅವಕಾಶ ನೀಡಿ ಎಂದು ಡಿಮ್ಯಾಂಡ್. ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿ ಕೊಟ್ಟರು. ಒಬ್ಬೊಬ್ಬರೇ ದೆಹಲಿ ಕಡೆ ಮುಖ ಮಾಡ್ತಿರುವ ಆಕಾಂಕ್ಷಿಗಳು ತಮ್ಮ ಮನದಿಂಗಿತವನ್ನ ಹೈಕಮಾಂಡ್ ಮುಂದಿಡುತ್ತಿರುವಂತಹ ಎಂಎಲ್ಎಗಳು. ಈಗಾಗಲೇ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿರುವ ಹರಿಪ್ರಸಾದ್, ಬಿಕೆ ಹರಿಪ್ರಸಾದ್, ಸೋನಿಯಾ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಬಳಿಯೂ ಕೂಡ ಚರ್ಚೆ ಮಾಡೋ ಸಾಧ್ಯತೆಗಳಿದ್ದಾವೆ. ಎಂಎಲ್ಸಿ ಸಲೀಂ ಅಹಮದ್ರಿಂದಲೂ ಎಐಸಿಸಿ ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್ ಭೇಟಿ. ಎಂಎಲ್ಸಿ ಸಲೀಮು ವಿಧಾನ ಪರಿಷತ್ ಸದಸ್ಯರು, ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿರುವ ಸಲೀಂ ಅಹಮದ್ ಎಂಎಲ್ಸಿಗಳಿಗೂ ಕೂಡ ಮಿನಿಸ್ಟರ್ಗಿರಿ ಸಿಗುವ ಸಾಧ್ಯತೆಗಳಿದ್ದಾವೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಮನವಿ ಮಾಡಿರುವ ಅಜಯ್ ಸಿಂಗ್, ಎಂಎಲ್ಸಿ ರಾಜೇಂದ್ರ ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡು. ತಂದೆಗೆ ಅವಕಾಶ ನೀಡಿ, ಇಲ್ಲವಾದರೆ ನನಗೆ ನೀಡಿ ಎಂದು ಮನವಿ. ಬಜೆಟ್ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ ಕಾಯೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಉಳಿದ ಶಾಸಕರಿಂದಲೂ ನಡೆಯಲಿದೆ ದೆಹಲಿ ಪರೇಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರು ಆಸೆ ಪಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಅನ್ಕೊಂಡಿದ್ವೋ ಅವರೆಲ್ಲರೂ ಕೂಡ ಅವರ ಆಸೆಗಳನ್ನು, ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡ್ರಿ, ರಾಜಕಾರಣಿಗಳಿಗೆ ಇರಲೇಬೇಕಾದಂತಹ ಮೂಲಭೂತವಾದಂತಹ ಆಸೆಗಳವು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದವನಿಗೆ ಒಂದ್ಸತಿ ಎಂಎಲ್ಸಿ ಆಗೋಣ ಅನ್ನೋ ಆಸೆ, ಎಂಎಲ್ಸಿ ಆದವನಿಗೆ ಎಂಎಲ್ಎ ಆಗೋಣ ಅನ್ನೋ ಆಸೆ, ಇನ್ನು ಎಂಎಲ್ಎ ಆದವನಿಗೆ ಗೂಟದ ಕಾರಲ್ಲಿ ಮಿನಿಸ್ಟರ್ ಆಗಿ ತಿರುಗೋಣ ಅನ್ನೋ ಆಸೆ, ಇನ್ನು ಅವನಿಗೆ ಸಿಎಂ ಆಗೋಣ ಅಥವಾ DCM ಆಗೋಣ ಅನ್ನೋ ಆಸೆ. ಒಟ್ಟಾರೆ ಕಾಂಗ್ರೆಸ್ ಬಂಗಲೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಕೂತಿದ್ದವರು ಮತ್ತು ವಿಧಾನಸೌಧದಲ್ಲಿ ಕೂತಿದ್ದವರು, ಜೊತೆಗೆ ವಿಕಾಸಸೌಧಕ್ಕೆ ಆಗಾಗ ಹೋಗಿ ಬರ್ತಿದ್ದವ್ರಿಗೆ ಎಲ್ರಿಗೂ ಕೂಡ ಆಸೆ. ಹಾಗಾಗಿ ದೆಹಲಿಗೆ ದೌಡಾಯಿಸ್ತಿದ್ದಾರೆ, ದಾಂಗುಡಿ ಇಡುತ್ತಿದ್ದಾರೆ ಕಾಂಗ್ರೆಸ್ಸಿನ ಕೆಲ ಎಂಎಲ್ಎಗಳು ಮತ್ತು ಎಂಎಲ್ಸಿಗಳು. ದೆಹಲಿ ಕಡೆ ದೌಡಾಯಿಸುತ್ತಿರುವ ಸಚಿವಾಕಾಂಕ್ಷಿಗಳು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತರಲಾಗ್ತಾ ಇದೆ. ನಮಗೊಂದು ಅವಕಾಶ ನೀಡಿ ಎಂದು ಡಿಮ್ಯಾಂಡು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನಾಯಕಿಗೆ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಯಾರಿಗೆ ಆಸೆ ಇರಲಿಕ್ಕಿಲ್ಲ ಅಂತ ಹೇಳಿ ಗೆಸ್ ಮಾಡ್ಕೊಂಡಿದ್ವಲ್ಲ, ಅಂಥವರಿಗೆಲ್ರಿಗೂ ಕೂಡ ಆಸೆ ಉದ್ಭವಗೊಂಡಿದೆಯೋ ಏನೋ? ಈ ದೆಹಲಿ ದಾಂಗುಡಿ ಇಡ್ತಾ ಇರೋದ್ರ ಇಂದಿನ ಪೊಲಿಟಿಕಲ್ ರೀಸನ್ ಏನು ಮಾರುತಿ? ಏನು ಕಾಂಗ್ರೆಸ್ ನಲ್ಲಿ ಒಂದ್ ಕಡೆ ಕುರ್ಚಿ ಕಿತ್ತಾಟ ಇದ್ರ, ಇನ್ನೊಂದ್ ಕಡೆ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯೋ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಯಾಕೆಂದ್ರೆ ಈ ರಾಜಕೀಯದಲ್ಲಿ ಎಲ್ಲರಿಗೂ ಕೂಡ MLA ಆದವ್ರು ಏನಿದ್ದಾರೆ, MLC ಆದವ್ರು ಏನಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಒಂದಲ್ಲ ಒಂದ್ ಟೈಮ್ ಮಿನಿಸ್ಟರ್ ಆಗ್ಬೇಕೆಂಬ ಆಸೆಗಳು ಇರ್ತವೆ. ಯಾಕೆಂದ್ರೆ ಯಾರು ಕೂಡ ಈ ರಾಜಕೀಯದಲ್ಲಿ ನಾವು ಮಿನಿಸ್ಟರ್ ಆಗಲ್ಲ, ಕೇವಲ ಶಾಸಕರಾಗಿ ಉಳಿತೀವಿ ಅನ್ನೋಂತಾರೆ ಯಾರು ಇಲ್ಲ. ಎಲ್ಲರಿಗೂ ಕೂಡ ತಮ್ಮದೇ ಆದಂತ ಆಸೆಗಳಿರ್ತವೆ. ಮತ್ತೆ ನಾವು ಕೂಡ ಈ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡ್ಬೇಕು, ಮತ್ತೆ CM ಆಗಿ ಕೂಡ ಕೆಲಸ ಮಾಡ್ಬೇಕು ಅಂತ ಆಕಾಂಕ್ಷೆ ಕೂಡ ಇರ್ತವೆ. ಆದ್ರೆ ಇತ್ತೀಚಿನ ಕಾಂಗ್ರೆಸ್ ನಲ್ಲಿ ನೋಡೋದಾದ್ರೆ, ಒಂದ್ ಕಡೆ CM ಬದಲಾವಣೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅವರವರದೇ ಆದಂತ ದಾಳಗಳನ್ನ ಕೂಡ ಸಿದ್ದರಾಮಯ್ಯ ಅಂಡ್ DK ಶೆಟ್ಟಿ ಉಳಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಯಾವುದೇ ಕಾರಣಕ್ಕೂ ಈ ಬಾರಿ ಆದ್ರೂ ಕೂಡ, ಅಂದ್ರೆ 3 ವರ್ಷ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗಿದೆ. ಅದ್ರೊಳಗೆ 2 ವರ್ಷ ಇರುವಂತದ್ದಲ್ಲಿ ಕೂಡ ನಾವು ಸಚಿವ ಸ್ಥಾನವನ್ನ ಪಡಿಬೇಕು ಅಂತ ಸಾಕಷ್ಟು ಡಿಮ್ಯಾಂಡ್ ಅಂತ ಹೆಚ್ಚಿಗೆ ಮಾಡ್ತಾ ಇರುವಂತದ್ದು. ಈಗಾಗಲೇ ನೋಡ್ತಾ ಇರ್ಬೋದು, ರಾಜಣ್ಣಾದಿಯಿಂದ ಹೇಳ್ಬೋದು, ಅಜಯ್ ಸಿಂಗ್ ಇರಬಹುದು, ಈ BK ಹರಿಪ್ರಸಾದ್ ಇರ್ಬೋದು, ಇವೆಲ್ಲ ನಾಯಕರಿದ್ದಾರೆ. ಈ ಹಿಂದಿನಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಉಳಿದಂತರು 2-3 ಬಾರಿ MLAಗಳು ಮತ್ತೆ MLCಗಳು ಆದಂತರು. ಅದರಿಂದಾಗಿ ಈ ಬಾರಿ ಸಚಿವ ಸ್ಥಾನ ಪಡೆಯುವಂತ ಮಟ್ಟಕ್ಕೆ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿರುವಂತದ್ದು. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಮತ್ತೆ ಅದೇ ರೀತಿ ಸೋನಿಯಾ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ, ಈ ರೀತಿಯಾದಂತ ಏನು ಹೈಕಮಾಂಡ್ ನಾಯಕಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಸತತವಾಗಿ ಭೇಟಿ ಆಗ್ತಾ ಇರೋಂಥದ್ದು. ಈ ಬಾರಿ ಸಚಿವ ಸಂಪುಟ ಪುನರಚನೆ ಆಗ್ಲೇಬೇಕು, ಅದರಲ್ಲಿ ನಮ್ಗೆ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಸಾಕಷ್ಟು ಒತ್ತಾಯಗಳನ್ನ ಮಾಡ್ತಾ ಇರೋಂಥದ್ದು. ಒಬ್ಬೊಬ್ಬರಾಗಿ ಹೈಕಮಾಂಡ್ ಹೋಗಿ ಭೇಟಿ ಆಗ್ತಾ ಇರೋಂಥದ್ದು. ಇದರಲ್ಲಿ BK ಹರಿಪ್ರಸಾದ್ ಮೊದ್ಲಿಗಾರಿ ಇರುವಂತದ್ದು. ಯಾಕೆಂದ್ರೆ ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ದಿದ್ದಾಗ
ಪರಿಷತ್ನಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿರೋದಂತಹ ಬಿ ಕೆ ಹರಿಪ್ರಸಾದ್ ಈ ಬಾರಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ರು, ಆದ್ರೆ ಮೊದಲ ಬಾರಿಗೆ ಸಿಕ್ಕಿಲ್ಲ. ಆದ್ರೆ ಈ ಬಾರಿ ಅಂದ್ರೆ 2ನೇ ಹಂತದ ಸಚಿವ ಸಂಪುಟ ಪುನರಚನೆ ಏನಿದೆ ಅದರಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂತದ್ದು ನೋಡ್ತಾ ಇರ್ಬೋದು. ಅದೇ ರೀತಿ ಸಲೀಂ ಅಹಮದ್ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಹಿಂದಿನಿಂದನೂ ಕೂಡ ಕಾಂಗ್ರೆಸ್ ನಲ್ಲಿಯೇ ಇರುವಂತದ್ದು. ಅವರು ಕೂಡ ಏನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂತದ್ದು. ಇನ್ನ ರಾಜಣ್ಣ ಸ್ಥಾನ ಅಂದ್ರೆ ರಾಜಣ್ಣ ಕೆಲ ಹೈಕಮಾಂಡ್ ನಿಷ್ಠೆಗೆ ವಿರುದ್ಧವಾಗಿ ನಡ್ಕೊಂಡ್ರು ಮತ್ತು ಹೈಕಮಾಂಡ್ ವಿರುದ್ಧವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಪಕ್ಷದಿಂದ ಅಂದ್ರೆ ಸಚಿವ ಸ್ಥಾನದಿಂದ ಕೈ ಬಿಡಲಾಗಿತ್ತು. ಆದ್ರೆ ಈ ಬಾರಿ ಅವರ ಮಗ ರಾಜೇಂದ್ರ ಏನಿದ್ರು ಅವರು ಕೂಡ ಅಂದ್ರೆ ನಮ್ಮ ಅಪ್ಪನ್ಗೆ ಕೊಡಿ ಸಚಿವ ಸ್ಥಾನ, ಇಲ್ಲಾಂದ್ರೆ ನನಗೆ ಕೊಡಿ, ಒಟ್ನಲ್ಲಿ ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಅಜಯ್ ಸಿಂಗ್ ಕೂಡ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 3 ವರ್ಷಗಳಿಂದಲೂ ಕೂಡ ಸತತವಾಗಿ ಸಚಿವ ಸ್ಥಾನ ಪಡೆಯುವ ಪ್ರಯತ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಸಿದ್ದರಾಮಯ್ಯನ ಹಿಡಿದು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ನಾಯಕರನ್ನ ಭೇಟಿಯಾಗಿ ಮೊದಲಿಂದಲೂ ಕೂಡ ನಮ್ಮ ಭಾಗಕ್ಕೆ ಸಚಿವ ಸ್ಥಾನ ಕೊಡಿ, ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೂಡ ಒತ್ತಾಯನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ದೆಹಲಿ ದೌಡಾಯಿಸುವುದರ ಮುಖಾಂತರವಾಗಿ ಹೈಕಮಾಂಡ್ಗೆ ಒತ್ತಡ ತರುವಂಥ ಪ್ರಯತ್ನಗಳು ಕಾಂಗ್ರೆಸ್ಸಿನ ಅನೇಕ ಶಾಸಕರು ಮತ್ತು MLCಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.